ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಆದಂತಹ ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಪ್ರೊಡಕ್ಷನ್ ಫಂಕ್ಷನ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ ವಿತ್ ಡಯಾಗ್ರಾಮ್. ಎಕ್ಸ್ಪ್ಲನೇಷನನ್ನು ನಾನು ಕನ್ನಡದಲ್ಲಿ ಜೊತೆಗೆ ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ನಾವು ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಡೆಫಿನೇಷನನ್ನು ಕೊಟ್ಟಿದ್ದೀನಿ. 2 ಮಾರ್ಕ್ಸಲ್ಲಿ ಕೇಳೋ ಡೆಫಿನೇಷನ್ ಆಗಿರುತ್ತೆ. ಎ ಪ್ರೊಡಕ್ಷನ್ ಫಂಕ್ಷನ್ ರೆಪ್ರೆಸೆಂಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ವಾಂಟಿಟಿ ಆಫ್ ಇನ್ಪುಟ್ಸ್ ಯೂಸ್ಡ್ ಆ್ಯಂಡ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಪ್ರೊಡ್ಯೂಸ್ಡ್. ಎಷ್ಟು ಇನ್ಪುಟನ್ನು ಯೂಸ್ ಮಾಡಿದ್ವಿ ಆ್ಯಂಡ್ ಎಷ್ಟು ಔಟ್ಪುಟ್ ಅನ್ನೋದು ಪ್ರೊಡಕ್ಷನ್ ಆಯಿತು ಅನ್ನೋದನ್ನು ನಾವು ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಯಾವುದಾದ್ರೂ ಒಂದು ಗೂಡನ್ನು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಪುಟ್ಸ್ ಬೇಕಾಗುತ್ತೆ. ಲೈಕ್ ಇವಾಗ ಕಾಟನ್ ಕ್ಲಾತನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾಟನ್ ಬೇಕಾಗುತ್ತೆ, ಪ್ಲಸ್ ಅದನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಲೇಬರ್ಸ್ ಹೆಲ್ಪ್ ಬೇಕಾಗುತ್ತೆ, ಪ್ಲಸ್ ಮಿಷಿನರೀಸ್ ಬೇಕಾಗುತ್ತೆ, ಒಂದಷ್ಟು ಕ್ಯಾಪಿಟಲ್ ಅಮೌಂಟ್ ಸಹ ಬೇಕಾಗುತ್ತೆ, ಹೌದಲ್ವಾ? ಇಷ್ಟೆಲ್ಲ ಇನ್ಪುಟ್ಸನ್ನು ನಾವು ಯೂಸ್ ಮಾಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಔಟ್ಪುಟ್ಟನ್ನು ಪ್ರೊಡಕ್ಷನ್ ಮಾಡಿದ್ವಿ. ಇಷ್ಟು ಯೂಸ್ ಮಾಡಿದ್ರೆ ಏನು ಪ್ರೊಡಕ್ಷನ್ ಆಯಿತು? ಕಾಟನ್ ಕ್ಲಾತ್ ಅನ್ನೋದು ಪ್ರೊಡಕ್ಷನ್ ಆಯಿತು. ಸೊ ಎಷ್ಟು ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ಆಯಿತು ಅನ್ನೋದನ್ನು ನಾವು ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ. ಎಷ್ಟು ಇನ್ಪುಟ್ಸನ್ನು ಯೂಸ್ ಮಾಡ್ಕೊಂಡ್ವಿ ಕ್ವಾಂಟಿಟಿ ಆ್ಯಂಡ್ ಎಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಆಯಿತು. ಈಗ 100 ಟನ್ ಕಾಟನ್ ಯೂಸ್ ಮಾಡಿಕೊಂಡಾಗ ಎಷ್ಟು ಔಟ್ಪುಟ್ ಕಾಟನ್ ಕ್ಲಾತ್ ಅನ್ನೋದು ಪ್ರೊಡಕ್ಷನ್ ಎಷ್ಟು ಮೀಟರ್ ಆಯಿತು ಅಂತ ಈ ಒಂದು ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ಬೋದು. ಇದರ ಇಂಪಾರ್ಟೆನ್ಸ್ ಆದರೆ ಏನು, ಯಾಕೋಸ್ಕರ ನಾವು ಪ್ರೊಡಕ್ಷನ್ ಫಂಕ್ಷನನ್ನು ಸ್ಟಡಿ ಮಾಡಬೇಕು? ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಡಿಫ್ರೆಂಟ್ ಇನ್ಪುಟ್ಸ್, ಬೇರೆ ಬೇರೆ ಇನ್ಪುಟ್ಸ್ ಯಾವುದು ಕಾಟನ್ ಆಗಿರ್ಬೋದು ಅಥವಾ ಲೇಬರ್ಸ್ ಆಗಿರ್ಬೋದು ಅಥವಾ ಸೊ ಅದನ್ನೆಲ್ಲ ಏನು ಇನ್ಕ್ಲೂಡ್ ಮಾಡ್ತೀವಿ. ಡಿಫ್ರೆಂಟ್ ಇನ್ಪುಟ್ಸ್ ಕಾಂಟ್ರಿಬ್ಯೂಟ್ ದ ಔಟ್ಪುಟ್ ಆ್ಯಂಡ್ ಇಟ್ಸ್ ಕ್ರೂಷಿಯಲ್ ಫಾರ್ ಎಫಿಷಿಯಂಟ್ ರಿಸೋರ್ಸ್ ಅಲೋಕೇಶನ್. ಸೊ ಕ್ವಾಂಟಿಟಿ ಪ್ರೊಡಕ್ಷನ್ ಮಾಡೋದಕ್ಕೆ ಈ ಏನು ಇನ್ಪುಟ್ಸ್ಗಳು ಹೇಗೆ ಹೆಲ್ಪ್ ಆಯಿತು ಆ್ಯಂಡ್ ಎಫಿಷಿಯೆಂಟಾಗಿ ನಾವು ರಿಸೋರ್ಸಸನ್ನು ಅಲೋಕೇಶನನ್ನು ಮಾಡ್ಕೊಂಡ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮಗೆ ಪ್ರೊಡಕ್ಷನ್ ಫಂಕ್ಷನನ್ನು ಸ್ಟಡಿ ಮಾಡಬೇಕಾಗತ್ತೆ. ಸೊ ಮೀನಿಂಗ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮೇಯ್ನಾಗಿ ಏನು ತಿಳ್ಕೊಬೇಕು, ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಕ್ವಾಂಟಿಟಿ ಇನ್ಪುಟ್ಸ್ ಎಷ್ಟು ಯೂಸ್ ಮಾಡಿದ್ವಿ, ಕ್ವಾಂಟಿಟಿ ಅದರಿಂದ ಕ್ವಾಂಟಿಟಿ ಔಟ್ಪುಟ್ ಎಷ್ಟು ಪ್ರೊಡ್ಯೂಸ್ಡ್ ಆಯಿತು ಅಂತ, ಅಷ್ಟೇ ಸಿಂಪಲ್. ಸೊ ನೆಕ್ಸ್ಟ್ ಇನ್ಪುಟ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಇನ್ಪುಟ್ಸ್ ಯಾವ್ದಾವ್ದು ಬರುತ್ತೆ ಅಂತ ಹೇಳಿದರೆ, ಒಂದು ಲೇಬರ್, ಲ್ಯಾಂಡ್, ಕ್ಯಾಪಿಟಲ್, ಟೆಕ್ನಾಲಜಿ. ಇದನ್ನು ಈ ರೀತಿಯೂ ಹೇಳ್ತಾರೆ, ಲೇಬರ್, ಲ್ಯಾಂಡ್, ಕ್ಯಾಪಿಟಲ್, ಟೆಕ್ನಾಲಜಿ ಅಂತ, ಅಥವಾ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅಂತಲೂ ಸಹ ಹೇಳ್ತಾರೆ. ಇದನ್ನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕಾದಂತಹ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಸೊ ಲೇಬರ್ ಅಂತ ಹೇಳಿದ್ರೆ ಹ್ಯೂಮನ್ ಎಫರ್ಟ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಮಾಡೋದಕ್ಕೆ ಏನು ಹ್ಯೂಮನ್ಸನ್ನು ಬಳಸ್ಕೊಳ್ತಾ ಇದ್ದಾರೆ ಅದನ್ನು. ಲ್ಯಾಂಡ್, ಸೊ ನ್ಯಾಚುರಲ್ ರಿಸೋರ್ಸಸ್ ಯೂಸ್ಡ್, ಯಾವ ನ್ಯಾಚುರಲ್ ರಿಸೋರ್ಸಸನ್ನು ಯೂಸ್ ಮಾಡ್ಕೊಂಡ್ವಿ, ಮೇ ಬಿ ರಾ ಮೆಟೀರಿಯಲ್ಸ್ ಆಗ್ಬೋದು, ಒಂದು ಲ್ಯಾಂಡ್ ಆಗಿರ್ಬೋದು. ಹಾಗೆ ಕ್ಯಾಪಿಟಲ್, ಮಿಷಿನರಿ, ಬಿಲ್ಡಿಂಗ್ಸ್ ಆ್ಯಂಡ್ ಅದರ್ ಎಕ್ವಿಪ್ಮೆಂಟ್ಸ್. ಸೊ ಮಿಷಿನರೀಸ್, ಒಂದು ಕಾಟನ್ ಕ್ಲಾತನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಒಂದಷ್ಟು ಮಿಷಿನರೀಸ್ಗಳು ಬೇಕಾಗುತ್ತೆ, ಅದಾಗಿರುತ್ತೆ. ಆ್ಯಂಡ್ ಆ ಒಂದು ಮಿಷಿನರೀಸ್ ಇಟ್ಕೊಳ್ಳೋದಕ್ಕೆ ಒಂದು ಬಿಲ್ಡಿಂಗ್ ಬೇಕಾಗುತ್ತೆ. ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಪ್ಲ್ಯಾಂಟ್ ಅಂದರೆ ಗಿಡ ಅಲ್ಲ. ಸೊ ಪ್ಲ್ಯಾಂಟ್ ಅಂದರೆ ಪ್ರೊಡಕ್ಷನ್ ಪ್ಲ್ಯಾಂಟ್ ಅಂತ ಎಲ್ಲ ಹೇಳ್ತಾರಲ್ಲ ಅದು. ಸೊ ಸಮ್ ಅದರ್ ಎಕ್ವಿಪ್ಮೆಂಟ್ಸ್, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಇದನ್ನು ನಾವು ಕ್ಯಾಪಿಟಲಲ್ಲಿ ಸೇರಿಸ್ತೀವಿ. ಆ್ಯಂಡ್ ಟೆಕ್ನಾಲಜಿ, ಮೇಯ್ನಾಗಿ ಬೇಕಾಗಿರೋದು ಟೆಕ್ನಾಲಜಿ. ಅದನ್ನು ನಾವು ನಾಲೆಜ್, ಟೆಕ್ನಿಕ್ಸ್ ಯೂಸ್ಡ್ ಇನ್ ಪ್ರೊಡಕ್ಷನ್. ಸೊ ಇದನ್ನು ನಾವು ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇಯ್ನಾಗಿ ಯಾವುದ್ಯಾವ್ದು ಇನ್ಪುಟ್ಸು? ಲೇಬರು, ಲ್ಯಾಂಡು, ಕ್ಯಾಪಿಟಲು, ಟೆಕ್ನಾಲಜಿ. ಫೈನ್. ಸೊ ಈ ಇನ್ಪುಟ್ಸನ್ನು ಯೂಸ್ ಮಾಡಿಕೊಂಡು ಟೋಟಲ್ ಆಗಿ ನಾವು ಏನನ್ನು ಪ್ರೊಡಕ್ಷನ್ ಮಾಡಿದ್ವಿ ಅಂದರೆ ಏನು ಔಟ್ಪುಟ್ ಬಂತು? ಟೋಟಲ್ ಪ್ರೊಡಕ್ಷನ್, ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆರ್ ಸರ್ವಿಸ್ ಪ್ರೊಡ್ಯೂಸ್. ಇಷ್ಟು ಇನ್ಪುಟ್ಟನ್ನು ಬಳಸ್ಕೊಂಡು ಏನು ಔಟ್ಪುಟ್ ಸಿಗುತ್ತೆ ಅದನ್ನು ಟೋಟಲ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್.
ರಿಲೇಷನ್ಶಿಪ್ ಆ್ಯಂಡ್ ಎಫಿಷಿಯೆಂಟಿ ಅಂತ. ಸೊ ಇಲ್ಲಿ ರಿಲೇಷನ್ಶಿಪ್ ಶೋಸ್ ಹೌ ವೇರಿಂಗ್ ಲೆವೆಲ್ಸ್ ಆಫ್ ಇನ್ಪುಟ್ಸ್ ಅಫೆಕ್ಟೆಡ್ ದ ಲೆವೆಲ್ ಆಫ್ ಔಟ್ಪುಟ್. ಬೇರೆ ಬೇರೆ ರೀತಿಯಾದಂತಹ ಇನ್ಪುಟ್ಸ್ನ ಲೆವೆಲ್ ಹೇಗೆ ಒಂದು ಔಟ್ಪುಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಎಫಿಷಿಯನ್ಸಿ ಅಂತ ಬಂದಾಗ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ದ ಮೋಸ್ಟ್ ಎಫಿಷಿಯೆಂಟ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್. ಸೊ ಇಲ್ಲಿ ಎಫಿಷಿಯನ್ಸ್ ಅಂತ ಬಂದರೆ ಯಾವ ಇನ್ಪುಟ್ಸ್ನ ಒಂದು ಕಾಂಬಿನೇಷನಿಂದ ಹೆಚ್ಚಾಗಿ ನಾವು ಪ್ರೊಡಕ್ಷನನ್ನು ಮಾಡ್ಬೋದು. ಲೈಕ್ ಈಗ 100 ಟನ್ ಕಾಟನ್ಸ್ 50 ಲೇಬರ್ಸ್, ಈ ಎರಡರ ಇನ್ಪುಟ್ ಕಾಂಬಿನೇಷನಿಂದ ಹೆಚ್ಚು ಪ್ರೊಡಕ್ಷನ್ ಆಗ್ಬೋದು. ಮೇ ಬಿ ಓಕೆ, ಒಂದು 500 ಮೀಟರ್ ಕ್ಲಾತ್ಸ್ ಅಂದ್ಕೊಳ್ಳೋಣ, ಅಥವಾ 50 ಟನ್ಸ್ ಕಾಟನ್ಸ್ 50 ಲೇಬರ್ಸ್ ಇಂದ 150 ಮೀಟರ್ಸ್ ಕಾಟನ್. ಈಗ ನಾನು ಜಸ್ಟ್ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ, ಅದೇ ಒಂದು ಫಿಗರ್ ಔಟ್ ಮಾಡ್ಕೊಳ್ಬೇಡಿ. ಓಕೆ, ಹೀಗೆ ಯಾವ ಕಾಂಬಿನೇಷನಿಂದ ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ, ಹೇಗೆ ಎಫಿಷಿಯೆಂಟಾಗಿ ನಾವು ಇನ್ಪುಟ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಹೀಗೆ ತಿಳ್ಕೊಬೋದು. ಟೈಪ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಸೊ ಇಲ್ಲಿ 2 ಟೈಪ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನನ್ನು ನೋಡ್ತೀವಿ. ಕಪ್-ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ PUCಯಲ್ಲಿ ಫಾರ್ಮುಲಾ ಕೇಳ್ತಾರೆ. ಓಕೆ, ಸೊ ಕಪ್-ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳಿದಾಗ ಮೇಯ್ನಾಗಿ ಫಾರ್ಮುಲಾ ಬರುತ್ತೆ. ಅದರ ಎಕ್ಸ್ಪ್ಲನೇಷನ್ ಜಸ್ಟ್ ಇಷ್ಟು ಏನು ಫಿಗರ್ ಇಲ್ಲಿದೆ ಅಷ್ಟನ್ನು ಮಾತ್ರ ತಿಳ್ಕೊಳ್ಳಿ ಕಪ್-ಡಗ್ಲಾಸ್ ಬಗ್ಗೆ, ಅದಕ್ಕಿಂತ ಜಾಸ್ತಿ ಏನು ಕೇಳೋದಿಲ್ಲ. ಫೈನ್. ಸೊ ಇಲ್ಲಿ ವೈ ಅನ್ನೋ ಜಾಗದಲ್ಲಿ ನಾನು ಕ್ಯೂ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಒಂದು ಸೆಕೆಂಡ್. ಎಸ್, ಸೊ ಇಲ್ಲಿ ವೈ ಜಾಗದಲ್ಲಿ ಕ್ಯೂ ಅಂತ ನಾವು ಡ್ರಾ ಮಾಡ್ಕೊಳ್ಳೋಣ. ಸೊ ಎಕ್ಸ್ಪ್ಲನೇಷನ್ ಏನು ಹೇಳುತ್ತೆ, ಹಿಯರ್ ಕ್ಯೂ ಇಸ್ ದ ಟೋಟಲ್ ಔಟ್ಪುಟ್. ಎಷ್ಟು ಟೋಟಲ್ ಔಟ್ಪುಟ್ ಏನು ಬಂದಿದೆ ಅದು ಕ್ಯೂ. ಓಕೆ, ಎಲ್ ಈಸ್ ಲೇಬರ್ ಇನ್ಪುಟ್. ಆಲ್ರೆಡಿ ಏನೇನು ಇನ್ಪುಟ್ಸ್ ಅಂತ ಹೇಳಿದ್ದೀನಿ, ಅದರಲ್ಲಿ ಮೊದಲನೇದು ಲೇಬರ್ ಇನ್ಪುಟನ್ನು ತಗೊಳ್ತಾ ಇದ್ದಾರೆ. ಕೆ ಅಂದರೆ ಕ್ಯಾಪಿಟಲ್ ಇನ್ಪುಟನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎ ಈಸ್ ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವಿಟಿ. ಸೊ ಟೋಟಲ್ ಫ್ಯಾಕ್ಟರ್ಸ್ ಪ್ರೊಡಕ್ಟಿವಿಟಿ ಎಷ್ಟಿದೆ. ಆ್ಯಂಡ್ ಹಿಯರ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಔಟ್ಪುಟ್ ಎಲಾಸ್ಟಿಸಿಟಿ ಆಫ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ರೆಸ್ಪೆಕ್ಟಿವ್ಲಿ. ಆಲ್ಫಾ ಅಂತ ಹೇಳಿದ್ರೆ ಔಟ್ಪುಟ್ ಎಲಾಸ್ಟಿಸಿಟಿ ಆಗಿರುತ್ತೆ, ಆ್ಯಂಡ್ ಬಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಆಗಿರುತ್ತೆ. ಸೊ ಇದಿಷ್ಟು ಆ ಫಾರ್ಮುಲಾದ ಎಕ್ಸ್ಪ್ಲನೇಷನ್. ಯಾವುದಕ್ಕೋಸ್ಕರ ಈ ಒಂದು ಪ್ರೊಡಕ್ಷನ್ ಫಂಕ್ಷನನ್ನು ಯೂಸ್ ಮಾಡ್ತಾರೆ. ವೈಡ್ಲಿ ಯೂಸ್ ಟು ರೆಪ್ರೆಸೆಂಟ್ ದ ಔಟ್ಪುಟ್ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಎಕನಾಮೀಸ್. ಸೊ ಇಂಡಸ್ಟ್ರೀಸಲ್ಲಿ ಈ ಒಂದು ಪ್ರೊಡಕ್ಷನ್ ಫಂಕ್ಷನನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಲೀನಿಯರ್ ಪ್ರೊಡಕ್ಷನ್ ಫಂಕ್ಷನ್. ಇದು ನಾವು ಕಾಮನ್ ಆಗಿ ಸ್ಟಡಿ ಮಾಡುವಂತಹ ಪ್ರೊಡಕ್ಷನ್ ಫಂಕ್ಷನ್. ನಮ್ಮೆಲ್ಲ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ ಹೆಚ್ಚಾಗಿ ಈ ಒಂದು ಪ್ರೊಡಕ್ಷನ್ ಫಂಕ್ಷನನ್ನು ಅವರು ಕೊಟ್ಟಿರ್ತಾರೆ. ಫಾರ್ಮುಲಾ ಏನಿದೆ, ಕ್ಯೂ ಈಕ್ವಲ್ಸ್ AL + BK ಅಂತ ಇದೆ. ಸೊ ಎಕ್ಸ್ಪ್ಲನೇಷನ್ ಏನಿದೆ, ಇನ್ ದಿಸ್ ಫಂಕ್ಷನ್ ಔಟ್ಪುಟ್ ಈಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ಲೀನಿಯರ್ ಕಾಂಬಿನೇಷನ್ ಆಗಿರುತ್ತೆ ಕ್ಯಾಪಿಟಲ್ ಮತ್ತು ಲೇಬರ್. ಸೇಮ್ ಇಲ್ಲಿ L ಅಂದರೆ ಲೇಬರ್, K ಅಂದರೆ ಕ್ಯಾಪಿಟಲ್, Q ಇಸ್ ಕ್ವಾಂಟಿಟಿ ಪ್ರೊಡಕ್ಷನ್. ಓಕೆ, ಯೂಸೇಜ್ ಇದರಲ್ಲಿ ಇದನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಯೂಸ್ಡ್ ಇನ್ ಬೇಸಿಕ್ ಪ್ರೊಡಕ್ಷನ್ ಸೆನಾರಿಯಸ್. ಸೊ ಈ ಒಂದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಲೀನಿಯರ್ ಪ್ರೊಡಕ್ಷನ್ ಫಂಕ್ಷನನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಕೀ ಲಾಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಇಲ್ಲಿ ಥಿಯರೀಸ್ ಬರುತ್ತೆ ಅಥವಾ ಲಾಸ್ ಅಂತ ಹೇಳ್ತೀವಿ. ಸೊ ಆ ಲಾಗಳು ಏನೇನಿದೆ ಅಂತ ಹೇಳಿದ್ರೆ, ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್.
ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ಇನ್ಪುಟ್ಸ್ಗಳನ್ನು ಎಷ್ಟು ಪ್ರಮಾಣದಲ್ಲಿ ಕ್ವಾಂಟಿಟಿಯಲ್ಲಿ ಹೆಚ್ಚಾಗಿ ಮಾಡ್ತೀವೋ ಅಷ್ಟೇ ಒಂದು ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ಆಗಲ್ಲ. ಈಗ 5 ಯೂನಿಟ್ಸ್ ಅಷ್ಟು ನಾವು ಇನ್ಪುಟನ್ನು ಹೆಚ್ಚೇ ಮಾಡಿದ್ರೂ ಅದೇ ರೀತಿಯಾಗಿ ಔಟ್ಪುಟ್ಟು ಆಗಲ್ಲ ಅನ್ನೋದನ್ನ ನಾವಿಲ್ಲಿ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸ್ಪ್ಲನೇಷನ್ ಏನಿದೆ ಅಂತ ನೋಡೋಣ. ಆ್ಯಸ್ ಅಡಿಷನಲ್ ಯೂನಿಟ್ಸ್ ಆಫ್ ವೇರಿಯೇಬಲ್ ಇನ್ಪುಟ್ಸ್ ಎಕ್ಸಾಂಪಲ್ ಲೇಬರ್ ಆರ್ ಆಡೆಡ್ ಟು ದ fixed input like land, the additional output produced by each additional unit of the variable input eventually decreases ಅಂತ. ಇಲ್ಲಿ ಜಸ್ಟ್ ಒಂದು ನಿಮಗೆ ಟೇಬಲನ್ನು ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ಅಡಿಷನಲ್ ಯೂನಿಟ್ ಆಫ್ ವೇರಿಯೇಬಲ್ ಇನ್ಪುಟ್. ಸೊ ಫಸ್ಟ್ ನಾವು ಅಡಿಷನಲ್ ಯೂನಿಟ್ ಆಗಿ ನಾವೀಗ ಫಿಕ್ಸ್ಡ್ ಇನ್ಪುಟನ್ನು ತಗೊಳ್ಳೋಣ. ಇದು ಫಿಕ್ಸ್ಡ್, ಇದು ವೇರಿಯೇಬಲ್ ಇನ್ಪುಟ್ ಅಂದ್ಕೊಳ್ಳೋಣ. ಸೊ ಫಿಕ್ಸ್ಡ್ ಇನ್ಪುಟ್ ಅಂತ ಹೇಳಿದ್ರೆ ಲ್ಯಾಂಡ್ ಅಂತ ಇದೆ. 1 ಯೂನಿಟ್ ಅಷ್ಟು ಲ್ಯಾಂಡ್ ಅಂದ್ಕೊಳ್ಳೋಣ ಆ್ಯಂಡ್ 10 ಯೂನಿಟ್ ಅಷ್ಟು ಲೇಬರ್ಸ್ ಅಂತ ಅಂದ್ಕೊಳ್ಳೋಣ. ಪ್ರೊಡಕ್ಷನ್ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಔಟ್ಪುಟ್ ಏನು ಬಂತು, ಓಕೆ, ಔಟ್ಪುಟ್ ಏನು ಬಂತು ಅಂತ. ಸೊ ಇಲ್ಲಿ ಫಿಕ್ಸ್ಡ್ ಇನ್ಪುಟ್ ಆದಂತಹ 1 ಎಕರ್ ಲ್ಯಾಂಡ್ ಅಥವಾ 1 ಯೂನಿಟ್ ಲ್ಯಾಂಡ್, ವೇರಿಯೇಬಲ್ ಫ್ಯಾಕ್ಟರ್ಸ್ ಆದಂತಹ ಇನ್ಪುಟ್ ಆದಂತಹ ಲೇಬರ್ಸ್ ಇಂದ ಪ್ರೊಡಕ್ಷನ್ ಆಗ್ತಿತ್ತು 50 ಯೂನಿಟ್ ಕಾಟನ್. ಓಕೆ, ಔಟ್ಪುಟ್ 50 ಯೂನಿಟ್ ಕಾಟನ್ ಪ್ರೊಡಕ್ಷನ್ ಆಗ್ತಿತ್ತು. ಮತ್ತು ಫಿಕ್ಸ್ಡ್ ಲ್ಯಾಂಡ್ ಎಷ್ಟಿದೆ, 1 ಎಕರ್ ಅಥವಾ 1 ಯೂನಿಟೇ ಇದೆ. ವೇರಿಯೇಬಲ್ ಫ್ಯಾಕ್ಟರ್ ಆದಂತಹ ಲೇಬರ್ಸನ್ನು ನಾವಿಲ್ಲೀಗ 15ಗೆ ಇನ್ಕ್ರೀಸ್ ಮಾಡೋಣ. ಓಕೆ, 15ಗೆ ಇನ್ಕ್ರೀಸ್ ಮಾಡೋಣ. ಮೇ ಬಿ ಅದರ ಒಂದು ಔಟ್ಪುಟ್ ಏನು ಪ್ರೊಡಕ್ಷನ್ 52 ಆರ್ 53 ಆಗ್ಬೋದು ಅಷ್ಟೇ. ಓಕೆ, ಅದೇ ರೀತಿ ನೆಕ್ಸ್ಟು ಸೇಮ್ 1 ಎಕರ್ ಲ್ಯಾಂಡಲ್ಲಿ 20 ಯೂನಿಟ್ಸ್ ಅಷ್ಟು ಲೇಬರ್ಸನ್ನು ಯೂಸ್ ಮಾಡಿದ್ರು 55 ಅಷ್ಟು ಪ್ರೊಡಕ್ಷನ್ ಆಗ್ಬೋದು ಅಷ್ಟೇ. ಯಾಕಂತ ಹೇಳಿದ್ರೆ ಇಲ್ಲೆಷ್ಟು ಹೆಚ್ಚಿಗೆ ಮಾಡ್ತೀವೋ ವೇರಿಯೇಬಲ್ಸ್ ಫ್ಯಾಕ್ಟರ್ಸನ್ನು ಹೆಚ್ಚು ಮಾಡಿದಷ್ಟೇ ಪ್ರಮಾಣದಲ್ಲಿ ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ಆಗೋದಿಲ್ಲ. ಇದನ್ನು ನಾವು ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅಂದರೆ ನಾವೇನು ಅಡಿಷನಲ್ ಯೂನಿಟ್ಸನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಅದೇ ಪ್ರಮಾಣದಲ್ಲಿ ಅಡಿಷನಲ್ ಯೂನಿಟ್ ಇನ್ಪುಟ್ ಏನು ಯೂಸ್ ಮಾಡ್ತಿದ್ದೀವಿ ಅದೇ ರೀತಿ ಅಡಿಷನಲ್ ಆಗಿ ಪ್ರೊಡಕ್ಷನ್ ಔಟ್ಪುಟ್ ಪ್ರೊಡ್ಯೂಸ್ ಆಗಲ್ಲ. ಅದು ಏನಾಗುತ್ತೆ, ಡಿಕ್ರೀಸೇ ಆಗುತ್ತೆ. ಇದನ್ನು ನಾವು ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಹ್ಯಾಡಿಂಗ್ ಮೋರ್ ವರ್ಕರ್ಸ್ ಟು ದ ಫ್ಯಾಕ್ಟರಿ ವಿತ್ ಲಿಮಿಟೆಡ್ ಮಿಷಿನರಿ ಮೇ ಇನಿಷಿಯಲಿ ಇನ್ಕ್ರೀಸ್ ಪ್ರೊಡಕ್ಷನ್. ಎಸ್, ಅದು ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಪ್ರಾರಂಭಿಕವಾಗಿ ಇನ್ಕ್ರೀಸ್ ಆಗುತ್ತೆ ಪ್ರೊಡಕ್ಷನಲ್ಲಿ. ಬಟ್ ಈವೆಂಟ್ಲಿ ಈಚ್ ಅಡಿಷನಲ್ ವರ್ಕರ್ಸ್ ಕಾಂಟ್ರಿಬ್ಯೂಟ್ ಲೆಸ್ ಟು ದ ಓವರಾಲ್ ಔಟ್ಪುಟ್. ಓಕೆನಾ. ಸೊ ನೀನೆಷ್ಟೇ ಇವಾಗ 4 ಲೇಬರ್ಸ್ ಆ್ಯಡ್ ಮಾಡ್ತೀಯ ಅಂತ ಹೇಳಿದ್ರೆ ಎಕ್ಸ್ಟ್ರಾ 4 ಔಟ್ಪುಟ್ ಬರಲ್ಲ. ಓಕೆ, ಎಕ್ಸ್ಟ್ರಾ 4 ಔಟ್ಪುಟ್ ಅಥವಾ ಪ್ರೊಡಕ್ಷನ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗುತ್ತೆ, ಹೌದು ಇನ್ಕ್ರೀಸ್ ಆಗ್ತಾ ಇದೆ. ಈಗ ನೀನು 4 ಜನ ಲೇಬರ್ಸ್ ಇದ್ದಾರೆ, ನೆಕ್ಸ್ಟ್ ನೀನು 5 ಜನನ ಲೇಬರ್ಸನ್ನು ಸೇರಿಸ್ಕೊಳ್ತೀರಾ. ಮೇ ಬಿ ಜಾಸ್ತಿ ಆಗ್ಬೋದು, ಸ್ವಲ್ಪ 6 ಆಗ್ಬೋದು, 7 ಆಗ್ಬೋದು. ಬಟ್ ಅದೇ ಪ್ರಮಾಣದಲ್ಲಿ ಅದೇ ಕ್ವಾಂಟಿಟಿಯಲ್ಲಿ ಇನ್ಕ್ರೀಸ್ ಆಗೋದಿಲ್ಲ. ಓಕೆ, ಇನಿಷಿಯಲಿ ಇನ್ಕ್ರೀಸ್ ಆದರೂ ಅದಾದಮೇಲೆ ಡಿಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ. ಫೈನ್. ನೆಕ್ಸ್ಟು ರಿಟರ್ನ್ಸ್ ಟು ಸ್ಕೇಲ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 4 ಮಾರ್ಕ್ಸಲ್ಲಿ ತುಂಬ ರೀತಿಯಾಗಿ ಕ್ವಶನನ್ನು ಎಕ್ಸಾಮಲ್ಲಿ ಕೇಳ್ತಾ ಬರ್ತಾರೆ. ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಈಸಿ. ಓಕೆ, ಸೊ ರಿಟರ್ನ್ಸ್ ಟು ಸ್ಕೇಲ್ ಎಕ್ಸ್ಪ್ಲನೇಷನ್ ಏನಿದೆ, ಏನಿದು ರಿಟರ್ನ್ಸ್ ಟು ಸ್ಕೇಲ್ ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳಿದರೆ, ಇಟ್ ಡಿಸ್ಕ್ರೈಬ್ ಹೌ ಔಟ್ಪುಟ್ ಚೇಂಜಸ್ ಆ್ಯಸ್ ಆಲ್ ಇನ್ಪುಟ್ಸ್ ಆರ್ ಇನ್ಕ್ರೀಸ್ಡ್ ಪ್ರಪೋರ್ಷನಲಿ. ಸೊ ಇನ್ಪುಟನ್ನು ಇನ್ಕ್ರೀಸ್ ಮಾಡಿದಾಗ ಔಟ್ಪುಟ್ಟಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವು ರಿಟರ್ನ್ಸ್ ಟು ಸ್ಕೇಲಲ್ಲಿ ನೋಡ್ತೀವಿ. ಟೈಪ್ಸ್ ಇದೆ, 3 ಟೈಪ್ಸ್. ಇದನ್ನೇ ನಿಮಗೆ ಎಕ್ಸಾಮಲ್ಲಿ ಕೇಳೋದು ತುಂಬ ಇಂಪಾರ್ಟೆಂಟ್ ಆಗಿ. ಒಂದು, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಔಟ್ಪುಟ್ ಇನ್ಕ್ರೀಸಸ್ ಬೈ ಎ ಲಾರ್ಜರ್ ಪ್ರಪೋರ್ಷನ್ ದೆನ್ ದ ಇನ್ಕ್ರೀಸ್ ಇನ್ ಇನ್ಪುಟ್. ಇನ್ಪುಟ್ಟನ್ನು ಇನ್ಕ್ರೀಸ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ
ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ನೀನು ಎಷ್ಟು ಇನ್ಪುಟ್ಟನ್ನು ಯೂಸ್ ಮಾಡ್ತೀಯೋ, ಇಲ್ಲೇ ಬರಿತಾ ಇದ್ದೀನಿ, ಎಷ್ಟು ಇನ್ಪುಟ್ಟನ್ನು ಯೂಸ್ ಮಾಡ್ತೀಯೋ ಅಷ್ಟೇ ಪ್ರಮಾಣದಲ್ಲಿ ಔಟ್ಪುಟ್ಟು ಸಹ ಬರೋದನ್ನು ನಾವು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಕ್ವಾಂಟಿಟಿ. ಓಕೆ, ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿದಾಗ ಇನ್ಪುಟ್ ಯೂಸ್ ಮಾಡಿದಷ್ಟು ಔಟ್ಪುಟ್ ಹೆಚ್ಚಾಗೋದಿಲ್ಲ, ಇನ್ಕ್ರೀಸ್ ಆಗೋದಿಲ್ಲ. ತುಂಬ ಈಸಿಯಾಗಿ ಬರೀಬೋದು, ನಿಮ್ಮ ಓನ್ ವರ್ಡ್ಸಲ್ಲಿ ಬರೀಬೋದು. ಓಕೆನಾ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿದ್ರೆ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿದ್ರೆ ಇನ್ಪುಟ್ ಎಷ್ಟು ನೀವು ಇನ್ವಾಲ್ವ್ ಮಾಡಿರ್ತೀರೋ ಅಷ್ಟೇ ಔಟ್ಪುಟ್ಟು ಆಗುತ್ತೆ. ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿದರೆ ಇನ್ಪುಟ್ ಇನ್ಕ್ರೀಸ್ ಮಾಡಿದಷ್ಟೇ ಪ್ರಮಾಣದಲ್ಲಿ ಔಟ್ಪುಟ್ ಇನ್ಕ್ರೀಸ್ ಆಗೋದಿಲ್ಲ. ಸೊ ದಿಸ್ ಈಸ್ ರಿಟರ್ನ್ಸ್ ಟು ಸ್ಕೇಲ್. ವೆರಿ ವೆರಿ ಸಿಂಪಲ್. ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ನೋಡೋಣ, ಹೇಗೆ ಕರ್ವ್ ಯಾವ ಶೇಪಲ್ಲಿ ಇರುತ್ತೆ ಅಂತ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಸೊ ಇಲ್ಲಿ 0x ಆಕ್ಸಿಸಲ್ಲಿ ಅಥವಾ ಎಕ್ಸ್ ಆಕ್ಸಿಸ್ represent the quantity of inputs and y axis represent the quantity of output. ಇನ್ಪುಟ್ ಇದ್ದ ಹಾಗೆ ಔಟ್ಪುಟ್ ಹೇಗೆ ಅಂತ ನೋಡ್ಕೊಳ್ಳಿ. ವಿತ್ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸೊ ಇದರ ಅವಶ್ಯಕತೆ ಇಲ್ಲ, ಆದರೆ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಇದನ್ನು ಡ್ರಾ ಮಾಡ್ತಾ ಇದ್ದೀನಿ. ಓಕೆ, 1 ಸೆಕೆಂಡ್. So here ಫೈನ್. ಸೊ ಕಾಣ್ತಾ ಇದೆ ಅಂದ್ಕೊಳ್ತೀನಿ, ರೆಡ್ ಲೈನ್ಸ್ಗಳನ್ನು ಹಾಕಿದ್ದೀನಿ ಇಲ್ಲಿ. 1 2 3 4 2 6 8 10. ಓಕೆ, ನಾನು ಯಾಕೆ ಈ ನಂಬರ್ಸ್ಗಳನ್ನು ಹಾಕಿದೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಮೆಜರ್ ಮಾಡಿ ನಿಮ್ಗೆ ಹೇಳೋಣ ಅಂತ. ಸೊ ಇನ್ಪುಟ್ಟನ್ನು ನಾವು ಹಾಕಿದಷ್ಟೇ ಔಟ್ಪುಟ್ ಬರೋದಿಲ್ಲ ಅಂತ. ಫೈನ್. ಸೊ ಒಂದು ಯೂನಿಟನ್ನು ಸೊ ಇಲ್ಲಿ ಇನ್ಪುಟ್ ಇನ್ಕ್ರೀಸ್ ಆದಷ್ಟೇ ಔಟ್ಪುಟ್ ಇನ್ಕ್ರೀಸ್ ಆಗುತ್ತಾ, ಜಸ್ಟ್ ಚೆಕ್ಔಟ್ ಹಿಯರ್. ಸೊ ಒಂದು ಯೂನಿಟನ್ನು ಇನ್ಪುಟನ್ನು ಪ್ರೊಡಕ್ಷನ್ಗೆ ಇನ್ಕ್ಲೂಡ್ ಮಾಡಿದಾಗ ಇಲ್ಲಿ 2 ಯೂನಿಟ್ ಅಷ್ಟು ಪ್ರೊಡಕ್ಷನ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಹೀಗೆ ನೆಕ್ಸ್ಟ್ ಹೀಗೆ. ಆದರೆ ಯಾಕೆ ಈ ರೀತಿಯಾಗಿ ಒಂದು ಕರ್ವ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಡಿಮಿನಿಷಿಂಗ್ ಆಗಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ಈ ರೀತಿ ಕರ್ವ್ ಇದೆ. ಸೊ ಕರ್ವ್ ಶೇಪ್ ಹೇಗಿದೆ ಇಲ್ಲಿ, ದ ಶೇಪ್ ಆಫ್ ದ ಕರ್ವ್ illustrate the relationship between input and output showing diminishing returns as input increases. ಇನ್ಪುಟ್ ಇನ್ಕ್ರೀಸ್ ಆಗ್ತಂಗೆ ಔಟ್ಪುಟ್ ಏನಾಗ್ತಾ ಇದೆ, ಡಿಮಿನಿಷಿಂಗ್. ಇಲ್ಲಿ ಎಲ್ ಆ್ಯಂಡ್ ಕೆ ಫಂಕ್ಷನ್ ಫ್ಯಾಕ್ಟರ್ಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ, ಎಲ್ಲ ಲೇಬರ್ಸ್, ಕೆ ಅಂದರೆ ಕ್ಯಾಪಿಟಲ್ಸ್. ಸೊ ಇದಿಷ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಅರ್ಥ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ತಿಳಿಸಿ ಅರ್ಥ ಆಗಿದೆಯೋ ಇಲ್ವೋ ಅಂತ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳ್ಬೋದು ನೀವು ಸ್ಟೂಡೆಂಟ್ಸ್ಗಳು. ಸೊ ಅರ್ಥ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.